ಏನು ಅತ್ತಿಗೆನಾದರೂ ಇಬ್ರು ಆಳವಾಗಿ ಚರ್ಚೆ ಮಾಡ್ತಿರುವಾಗಿದೆ. ಏನಿಲ್ಲಣ್ಣ, ನಿನ್ನ ಬಗ್ಗೆ ತಿಳುವಳಿಕೆ ಹೇಳ್ತಾ ಇದ್ದೆ ಅಷ್ಟರಲ್ಲಿ. ಓ ಹೌದಾ, ಓ ಹೌದಾ ವಿಜಯ್, ಓಹೋ ಹೌದಾ ಹೌದಾ? ಹಾಗಾದರೆ ನೀವು ಮಾತನಾಡಿ, ನಾನು ಇನ್ನಷ್ಟು ಸುತ್ತಾಡಿಕೊಂಡು ಆಮೇಲೆ ಬರುತ್ತೇನೆ. ಅಣ್ಣ, ಆಗಲ್ಲ, ನಾನು ನನ್ನ ಗೆಳತಿಯರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ನೀವೇ ಬಂದ್ರಿ. ಹಾಗಾದರೆ ಬೇಗ ಹೋಗಿ ಬಂದ್ಬಿಡಮ್ಮ. ಆಯ್ತಣ್ಣ, ನಾನಿನ್ನು ಬರ್ತೀನಿ. ಲೇ ವರ್ಷ, ಗಂಡ ಬಂದು ಎದುರಲ್ಲಿ ನಿಂತರು ಒಳಗೆ ಏನು ಮಾಡುತ್ತಿರುವೆ? ಸ್ವಲ್ಪ ದೇವ್ರ ಪೂಜೆ ಮುಗಿಸ್ಕೊಂಡು ಬರ್ತೀನಿ ತಾಯಿ. ವರ್ಷ, ಕಣ್ಣಿಗೆ ಕಾಣುವ ದೇವರಿಗಿಂತ ಬೇರೆ ದೇವರು ಬೇಕೇನೆ ಹುಚ್ಚಿ? ಮೊದಲು ಈ ಕುಂಕುಮವನ್ನು ಹಚ್ಕೊಳ್ಳಿ. ಸ್ವಾಮಿ, ಪ್ರಸ್ತಾವ. ಹೌದು, ನನ್ನನ್ನು ಯಾಕೆ ಹೋಗಿದ್ರಿ ಹೇಳಿ, ಏನು ನಿನ್ನ ಸಮಾಚಾರ? ಕರೆದಿದ್ದು ಏಕೆಂದರೆ ನನ್ನ ಮನದರಸಿ ಮನತಣಿಸಿ ಮುತ್ತಿನ ಹೂ ಸುರಿಸಿ ನಿನ್ನ ಜೊತೆ ಚೆಲ್ಲಾಟವಾಡಬೇಕೆಂದು ಕರೆಸಿದೆ ನನ್ನ ಚಿನ್ನ. ಯಾರಾದ್ರೂ ನೋಡಿದ್ರೆ ಹೇಗೆ ಅಂತ. ಯಾರು ಬರುವುದಿಲ್ಲ ಬಿಡಿ. ಯಾರು ಇಲ್ಲದ ಸಮಯದಲ್ಲಿ ಮನದಾಸೆ ಹೇಳಬೇಕೆಂದರೆ ನೀನು ಹೀಗೆ ಮಾಡುವುದೇನು? ಅಯ್ಯೋ, ಹಾಗೇನಿಲ್ರಿ, ನಿಮ್ಮ ಬರೋಕೆ ದಾರಿಯನ್ನೇ ಕಾಯ್ತಾ ಇದ್ದೆ. ಹಾಗಾದರೆ ಮತ್ತೇಕೆ ಈ ಮೌನ? ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡು ಹಾಡಿ ನವಿಲಿನಂತೆ ನರ್ತಿಸುವಾರೇ ನನ್ನಲ್ಲಿ? ಆಯ್ತು ರೀ, ನನ್ನ ಆಸೆ ಈಡೇರಿಸೋದೇ ನನ್ನ ಆಸೆ ಅಲ್ವಾ?
ನವ ದಂಪತಿಗಳ ಪ್ರೇಮ ಸಲ್ಲಾಪ ತುಂಬಾ ಚೆನ್ನಾಗಿ ನಡೆದಂತೆ ಕಾಣ್ತಾ ಇದೆ. ಪಾಪ ಅದೆಷ್ಟು ದಿನ ನಡೆಯುತ್ತದೆ ನಾವು ನೋಡೇ ಬಿಡೋಣ. ದುಷ್ಟ ಕಾಳಿಂಗ, ಹೋಗಬೇಡ. ನನ್ನ ಮನೆಯಲ್ಲಿ ನಿನಗೇನೋ ಕೆಲಸ? ಹೋಗು ಇಲ್ಲಿಂದ. ನಮ್ಮ ಸಂಬಂಧ ಜನ್ಮ ಜನ್ಮಗಳ ಅನುಬಂಧ, ಸದಾಕಾಲ ಸುಖವಾಗಿ ಇರುತ್ತವೆ, ಅದರಲ್ಲಿ ಸಂಶಯವೇ ಇಲ್ಲ. ಜನ್ಮ ಜನ್ಮದ ಅನುಬಂಧ. ಮಗನ ಗೊಂಡಿಯನ್ನು ತಿಳಿಸಲು ಬಂದಿದ್ದಾನೆ ಈ ಕಾಳಿಂಗ. ನಿನಗೆ ಒಂದೇ ಎಚ್ಚರಿಕೆ ಕೊಟ್ಟು ಹೋಗಿದ್ದೆ, ವರ್ಷಾಳದ ಮದುವೆ ಆದರೆ ನಿನಗೆ ಅಪಾಯ ಕಟ್ಟಿಟ್ಟ ಬುದ್ಧಿಯೊಂದು. ಕಾಳಿಂಗ, ನಿನ್ನ ಬಂಡತನದ ಮಾತುಗಳನ್ನು ಚಂಡನಂತೆ ಕೇಳುವ ಗಂಡು ನಾನಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಂತುಕೊಂಡರೆ ನಿನ್ನ ರುಂಡವನ್ನು ಚೆಂಡಾಡಿ ಮುಂಡವನ್ನು ಹಂದಿನಾಯಿಗಳಿಗೆ ಹಾಕಬೇಕಾಗುತ್ತದೆ. ಎಚ್ಚರ, ನನಗೆ ಎಚ್ಚರ ಹೇಳಿ ಆ ಮಗನೇ. ನಿನ್ನ ತಂದೆ ತಾಯಿಯನ್ನು ನೋಡಿ, ಬೇಡ್ಕೊಳ್ತೀನಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನಮಗೇನು ಅನ್ಯಾಯ ಮಾಡಬೇಡಿ, ನಿಮಗೆ ಪುಣ್ಯ ಬರುತ್ತೆ. ಕಣ್ಣಿಗೆ ಕಾಣುವ ಪುಣ್ಯ ಯಾರಿಗೆ ಬೇಕಾಗಿದೆ? ನನಗೆ ಬೇಕಾಗಿದ್ದು ನಿನ್ನ ತುಂಬಿನಿತ್ತ ಸೌಂದರ್ಯವನ್ನು ಸವಿಸುವ ಮಾತ್ರ. ಆ ಸುಖವನ್ನು ಆಶಿಸಿದರೆ ಮನೆಗೆ ಹೋಗಬೇಕಾದ ನಿನ್ನ ದೇಹ ವಸನದೆಡೆಗೆ ಓದಿದ್ದು ಜೋಕೆ. ಇದುವರೆಗೂ ಯಾರು ಎದುರಾಗಿಕೊಂಡಿಲ್ಲ ಈ ಊರಲ್ಲಿ ಕಾಳಿಂಗನನ್ನ. ಹುಲಿಯ ಬಾಯಿಂದ ತಪ್ಪಿಸಿಕೊಳ್ಳಬಹುದು, ಚಿರತೆ ಬಾಯಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಈ ಕಾಳಿಂಗ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದೆ ಮಗನೇ. ಬೇಡ ಕಾಳಿಂಗ, ಬೇಡ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು. ಬೇಕಿದ್ರೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನಾನು. ಹಾಗಿದ್ದರೆ ಕಟ್ಟಿದ ತಾಳಿಯನ್ನು ಕಿತ್ತಿಸಿ ಒಗೆದು ಒಂದು ಮುಳು ನನ್ನ ಅರಮನೆ ಸೂರ್ಯಾಗಿರಲು ನನ್ನ ಎದುರಿಗೆ ನನ್ನ ಹೆಂಡತಿಯನ್ನು ಮನಬಂದಂತೆ ಒಯ್ಯುತ್ತಿರುವೆ. ಆ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಬೇಡವೇ ಬೇಡ. ತಾವು ಖರ್ಚುತ್ತೆ ಕಾದಾಡುವುದು ಸರಿಯಲ್ಲರಿ, ಸರಿಯಲ್ಲ. ಎಂತವ್ರಿಗೆ ತಾಯಿ ತಂಗಿ ಅಂದ್ರೆ ಹೆಂಡತಿಯನ್ನು ಹೋಲಿಸ್ಕೊಂಡು ಮಾತಾಡುವರು ಇವರು ಅಂದಾಗ ನಮಗಿಂತವರು ಸಹವಾಸ ಬೇಡರಿ. ಯಾಕಂದ್ರೆ ಇಂಥವರು ಸಹವಾಸ ಮಾಡುವುದು ಒಂದೇ, ಕಾದ ಕಬ್ಬಿಡುವ ಮೇಲೆ ನೀರು ಹಾಕೋದು ಒಂದೇ. ಹೇಸಿಗೆ ಮೇಲೆ ಕಲ್ಲು ಎಸೆದು ಮುಖಕ್ಕೆ ಸೀಸ್ಕೋದಕ್ಕಿಂತ ಇಂಥವರ ಸಹವಾಸದಿಂದ ನಾವು ದೂರ ಇರೋದು ಒಳ್ಳೆಯದು ರೀ. ಕಾಳಿಂಗ, ನನ್ನ ಮನೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ವರ್ಷ ಎಂಥ ಕೆಲಸ ಮಾಡಿಕೊಂಡು ಬಿಟ್ಟೆ. ವರ್ಷ ಎಂಥ ಕೆಲಸ ಮಾಡಿ ಗಂಡನ ಪ್ರಾಣವನ್ನು ಉಳಿಸಲು ಹೋಗಿ ಪಾಪಿಗಳ ಮುಂದೆ ಬರೆಯಾದ. ಅಯ್ಯೋ, ನಾನು ಹೇಗೆ ಬದುಕಲಿ? ವರ್ಷ ನಾನು ಹೇಗೆ ಬದುಕಲಿ? ವರ್ಷ ನಾನು ಹೇಗೆ ನಿಮ್ಮೊಂದಿಗೆ ನಾನು ಸಾಯೋವರೆಗೂ ಬದುಕ್ತೀನಿ ಅಂತ ದೀರ್ಘಕಾಲ ಆ ದೇವರನ್ನು
ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನ ಮುದ್ದಿನ ಮಗಳಿಗೆ ಪ್ರೀತಿಯ ನಾಟಕವನ್ನಾಡಿ ಮದುವೆಯಾಗಿ ಕೊನೆಗೆ ಗುಂಡಿಟ್ಟು ಕೊಲೆ ಮಾಡಿಬಿಟ್ಟಿರಲ್ಲ ಆ ಕೊಲೆಗಡಕರೆ. ನಿಮ್ಮೆಲ್ಲರನ್ನು ಕಮ್ಮಿ ಎನಿಸುವ ಹಾಗೆ ಮಾಡುವುದೇ ನನ್ನ ಗುರಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಇವರನ್ನು. ವರದಕ್ಷಿಣೆಗಾಗಿ ಹೆಂಡತಿಯಿಂದ ಕೊಂದ ಅಂತೇಳಿ ಕಂಪ್ಲೇಂಟ್ ಬೇರೆ ಇದೆ. ಇನ್ಸ್ಪೆಕ್ಟರ್, ಇವರನ್ನು ಗಲ್ಲು ಶಿಕ್ಷೆ ವಿಧಿಸುವ ಹಾಗೆ ಮಾಡಿ. ನೋಡಿ ಸರ್, ನನ್ನಂದ್ರು ನನ್ನ ಅತ್ತಿಗೆ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾರೆ. ಅವರ ಜೀವ ಅಂತ ತಿಳಿದುಕೊಂಡಿದ್ದಾರೆ. ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲ ಸಾಕ್ರೆ, ಕೊಲೆ ಮಾಡಿಲ್ಲ. ನನ್ನ ಅತ್ತಿಗೆಯನ್ನು ಬಿಟ್ಟು ಬಿಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾನು. ಅದೆಂದಿಗೂ ಸಾಧ್ಯವಿಲ್ಲ. ಕಾನ್ಸ್ಟೇಬಲ್, ಎಳೆದುಕೊಂಡು ನಡೀರಿ ಈ ಕೊಲೆಗಡಕರನ್ನು. ಕೊನೆಯ ಪಕ್ಷ